ನಾಳೆ ರಾಜ್ಯದ ನೂತನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ಮಂಗಳೂರಿನಲ್ಲಿ ನಮ್ಮ ಜೊತೆ ಯುಟಿ ಖಾದರ್ ಇದ್ದಾರೆ, ಸ್ಪೀಕರ್ ಯುಟಿ ಖಾದರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ನಾಳೆ ಸಿಎಂ ಬದಲಾವಣೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈಗ ನೀವು ಸ್ಪೀಕರ್ ಆಗಿದ್ದೀರಾ, ಈಗ ಅಲ್ಲಿ ಸ್ಪೀಕರ್ ಆಗಿದ್ದೀರಾ. ಸೊ ನಿಮಗೆ ಏನಾದರೂ ಕೆಲವೊಂದು ಬದಲಾವಣೆ ಮೆಸೇಜಸ್ಗಳೇನಾದ್ರು ಬಂದಿದೆಯಾ, ಏನಾಗಿದೆ? ಇವತ್ತು ನಾವು ಬದಲಾವಣೆಗಿಂತಲೂ ಅಧಿಕಾರ ಹಸ್ತಾಂತರ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ಹಸ್ತಾಂತರಿಸುತ್ತಾರೆ. ಅವ್ರು ಯೋಜನೆ ಮಾಡಿಕೊಂಡು ಬಂದಿದ್ದಾರೆ, ಅದನ್ನು ಇವರು ಮುಂದುವರಿಸಿಕೊಂಡು ಹೋಗುವಂಥ ಟ್ರಾನ್ಸ್ಫರ್ ಆಫ್ ದಿ ಪವರ್, ನಾಟ್ ಚೇಂಜ್, ಐ ಲೈಕ್ ಟು ಸೇ. ಅದಕ್ಕೆ ಬಹುಶಃ ನಾನು ಮುಖ್ಯಮಂತ್ರಿಯನ್ನು ಅಭಿನಂದಿಸ್ತೇನೆ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ನಮಗೆ ಸಾಕೊಟ್ಟಾಗ ನಾನು ಸ್ಪೀಕರ್ ಆಗಿ ಆಭಾರಿಯಾಗಿದ್ದೇನೆ ಮತ್ತು ಅವ್ರ ಕೆಲಸ ನಮಗೆ ಏನೆಲ್ಲ ಯೋಜನೆ ಹೇಳಿದಾವ ಅದಕ್ಕೆಲ್ಲ ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈಗ 3 ವರ್ಷ ಯಶಸ್ವಿಯಾಗಿ ಸ್ಪೀಕರ್ ಕೆಲಸವನ್ನು ಕಾರ್ಯನಿರ್ವಹಿಸಿದ್ದೀರಿ. ಮುಂದೆ ಕೂಡ ಅದೇ ಆಕಾಂಕ್ಷೆ ಏನಾದ್ರು ಇದೆಯಾ, ಎಲ್ಲ ಏನಾದ್ರು ಬದಲಾವಣೆ ಬಯಸಿದ್ದೀರಾ ನೀವು? ನೋಡಿ, ನಮಗೆ ಪಕ್ಷ ಯಾವ ಜವಾಬ್ದಾರಿ ಕೊಡ್ತದೆ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಜವಾಬ್ದಾರಿ ನಮ್ಮದು. ಅದರಿಂದ ಆರೋಗ್ಯ ಸಚಿವನಾಗಿದ್ದಾಗ, ಆಹಾರ ಸಚಿವನಾಗಿದ್ದಾಗ, ನಾಗರಿಕ ಸಚಿವನಾಗಿದ್ದಾಗ ಮತ್ತು ನಮ್ಮ ವಸತಿ ಸಚಿವನಾಗಿದ್ದಾಗ, ಪ್ರತಿಪಕ್ಷದ ಉಪನಾಯಕನಾಗಿದ್ದಾಗ, ಈಗ ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಅದು ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಸಮರ್ಪಕ ನಮ್ಮ ಕೆಲಸವನ್ನು ನಾನು ಆ ಗೌರವ ಉಳಿಸುವಂಥ ಕೆಲಸ ಮಾಡ್ತೇನೆ. ನಿಮ್ಮ ಆಕಾಂಕ್ಷೆ ಏನಿದೆ ಅಂತೇಳಿ, ಸ್ಪೀಕರ್ ಆಗಿ ಇದೇ ತೃಪ್ತಿ ಇದೆಯಾ, ಮುಂದುವರಿತಾರೆ ಇಲ್ಲ ಬೇರೆ? ಯಾಕೆಂತ ಹೇಳಿದರೆ DCM ರೇಸ್ನಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಮತ್ತು ಕೆಲವೊಂದು ಸಚಿವ ಸ್ಥಾನಕ್ಕೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಸೊ ನಿಮ್ಮ ಆಕಾಂಕ್ಷೆ ಏನಿದೆ ಅಂತ ವೈಯಕ್ತಿಕವಾಗಿ? ನನ್ನ ವೈಯಕ್ತಿಕ ಆಕಾಂಕ್ಷೆ ಟೆನ್ಷನ್ ಫ್ರೀಯಾಗಿ ಸಮಾಧಾನದಿಂದ ಜೀವನವನ್ನು ಮಾಡೋದು. ಏನಾದರೂ ಜವಾಬ್ದಾರಿ ಕೊಟ್ಟರೆ ಅದು ಪ್ರಾಮಾಣಿಕ ಚೆನ್ನಾಗಿ ಅದನ್ನು ನಿಭಾಯಿಸೋದು, ಇದು ನನ್ನ ಆಕಾಂಕ್ಷೆ. ಬಿಟ್ಟು ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ಸ್ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಕೊಟ್ಟ ಜವಾಬ್ದಾರಿಯನ್ನು ನಾವು ಅದನ್ನು ನಿಭಾಯಿಸ್ತೇವೆ. ಮತ್ತು ಯಾರಿಗೆ ಕೊಡಬೇಕು, ಏನು ಕೊಡಬೇಕು, ಯಾವ ಕೊಡಬೇಕು, ಪಕ್ಷದ ಹೈಕಮಾಂಡಿಗೆ ಮತ್ತು ಪಕ್ಷದ ನಾಯಕರಿಗೆ ಎಲ್ಲ ವಿಚಾರ ಕೊಡಬೇಕು, ಅವರಿಗೆ ಗೊತ್ತಿರ್ತದೆ. ಅದು ಅವರು ಅದನ್ನು ನೋಡಿಕೊಂಡೇ ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನಾವೆಲ್ಲ ಇವತ್ತು ಒಪ್ಪಬೇಕು. ನಾನು ಲಾಸ್ಟ್ ಟೈಮ್ ನನಗೆ ಮಂತ್ರಿ ಅಂತ ಇತ್ತು, ನನ್ನ ಕರೆದು ಸ್ಪೀಕರ್ ಅಂತ ಹೇಳಿ ನಾನು ತಕ್ಷಣ ಅದನ್ನು ಒಪ್ಪಿದೆ. ಇದರಲ್ಲಿ ಅದನ್ನು ನಾವು ಕೆಲಸ ಮಾಡಿಕೊಂಡು ನಾವು ಬರ್ತಿದ್ದೇವೆ. ಸೊ ಅದು ನನ್ನ ಕೈಯಲ್ಲಿಲ್ಲ ಮತ್ತು ಯಾವುದೇ ಅಪೇಕ್ಷೆ ಅಂತಲ್ಲ. ಕೊಟ್ಟ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಾವು ನಿಭಾಯಿಸ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇವೆ. ಇವಾಗ ಪ್ರೊಸೀಜರ್ ಏನಿರುತ್ತೆ? ಈಗ CM ಸ್ಪೀಕರ್ ಏನಾದ್ರು ಚೇಂಜ್ ಆಗಬೇಕು ಅಂತ ಆದರೆ ಈಗ ನಮ್ಮ ರಾಜೀನಾಮೆ ಯಾವಾಗ ಇರುತ್ತೆ, ಮತ್ತು ನಾಳೆ ಪ್ರಮಾಣ ವಚನ ಸಂದರ್ಭದಲ್ಲಿ ರೋಲ್ ಏನಿರುತ್ತೆ, ಯಾವ ರೀತಿ ಇರುತ್ತೆ? ಈಗ ಏನಾದರೂ ಅವಕಾಶ ಇವತ್ತು ಪಕ್ಷ ಕೊಟ್ಟರೆ ಅದು ನಮಗೇನು ಆದೇಶ ಇವತ್ತು ಗವರ್ನರ್ ಕಚೇರಿ ಆಫೀಸಿಂದ ಬಂದರೆ ನಾವು ನಿಯಮ ಪ್ರಕಾರ ನಮ್ಮ ಆ ಒಂದು ರಾಜೀನಾಮೆಯನ್ನು ಡೆಪ್ಯೂಟಿ ಸ್ಪೀಕರಿಗೆ ಕೊಡಬೇಕು. ಇದರಲ್ಲಿ ಇನ್ನು ಡೆಪ್ಯೂಟಿ ಸ್ಪೀಕರು ಇಲ್ಲ, ಅವರು ಕೂಡ ಅವತ್ತು ಅದೇ ಒಂದು ರಾಜಕೀಯ ಪರಿಸ್ಥಿತಿ ಇದ್ದಂತ ಹೇಳಿದರೆ ಸೆಕ್ರೆಟರಿಗೆ ಕೊಡಬೇಕಾಗ್ತದೆ. ಅದು 2ನೇ ಹಂತದ್ದು, ಅದೊಂದು ಪ್ರೊಸೀಜರ್ ಮಾತ್ರ. ಇದಕ್ಕೆ ಅದರ ಬಗ್ಗೆ ನಾವೇನು ಆಲೋಚನೆ ಮಾಡಲಿಲ್ಲ. ಈಗ ಜಿಲ್ಲೆ ಕೂಡ ನಿಮ್ಮನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೋಡಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಅದೇ ರೀತಿ ನಿಮ್ಮ ಇಂಗಿತ ಉಡುಪಿ ಕಡೆಗೆ ಉಂಟು ಅಂತ ನಮಗೆ ಮಾಹಿತಿ ಬಂದಿದೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರ ಆ ಕಡೆ ಒಂದು ಆಕಾಂಕ್ಷೆ ಕೂಡ ಇದೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಏನು ಹೇಳ್ತೀವಿ? ನೋಡಿ, ನಾನು ಈ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೇವೆ. ಈ ರಾಜ್ಯದ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಾನು ಕೆಲಸ ಇವತ್ತು ನಿರ್ವಹಿಸಿದ್ದೇನೆ. ಕಾರಣ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಇವತ್ತು ಅದು ಮತ್ತೆ ಸರ್ಕಾರ ತೀರ್ಮಾನ ಮಾಡ್ತಾರೆ ಯಾರ್ಯಾರು ಎಲ್ಲಿ ಇರಬೇಕಂತ. ಅವ್ರು ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಎಲ್ಲಿ ಯಾರನ್ನು ಮಾಡೋದು ಸೂಕ್ತ ಹೇಗೆ ಅಂತೇಳಿ ಎಲ್ಲ ಮಾಹಿತಿ ಕೂಡ ಮುಖ್ಯಮಂತ್ರಿ ಮತ್ತು ಸರ್ಕಾರದಲ್ಲಿ ಕೂಡ ಇವತ್ತು ಬಂದಿರ್ತದೆ. ಅವರು ಅದನ್ನು ಸ್ಥಳವನ್ನು ಸೂಚಿಸ್ತಾರೆ. ನನ್ನ ವಿಚಾರ ಅಂಥದ್ದು ಆಗ್ತದಾ ಇಲ್ವಾ ನಮಗೇನು ಗೊತ್ತಿಲ್ಲ. ಬೇರೆ ಬೇರೆ ಪ್ರದೇಶದ ಅವಕಾಶ ನಮಗೆ ಸಿಕ್ಕಿದರೆ ನಮಗೆ ಇಡೀ ಒಂದು ಸಂಪೂರ್ಣ ರಾಜ್ಯದ ಸಂಸ್ಕೃತಿ ಪರಂಪರೆ ಏನಿದೆ, ಅಲ್ಲಿ ಒಂದು ವಿಚಾರಗಳೇನಿದೆ ಮತ್ತು ಯಾವ ಬೇರೆ ಬೇರೆ ಕೆಲಸ ಇದೆಲ್ಲ ನಮಗೊಂದು ಅನುಭವ ಕೂಡ ಆಗ್ತದೆ. ಅವರಿಗೂ ನಮ್ಮ ಪರಿಚಯ ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಆದರೆ ಇದೆಲ್ಲ ಕೂಡ ಸರ್ಕಾರದ ಮೇಲೆ ಅವಲಂಬಿತವಾಗಿದೆ. ಒಂದು ಕಡೆ ಪಕ್ಷ ನಿಮ್ಮ ನಿರ್ಧಾರ ಇದಕ್ಕೆಲ್ಲ ಹೊರತುಪಡಿಸಿದರೆ ನಿಮಗೆ ಉಳ್ಳಾಳ ಜನರು, ಯಾಕೆಂದರೆ ಅವರೇ ನಿಮಗೆ ಸುಪ್ರೀಮು, ಅವ್ರು ಏನು ಇಂಗಿತ ವ್ಯಕ್ತಪಡಿಸಿದ್ದಾರೆ ನಿಮಗೆ? ಅವ್ರು ಏನು ಒತ್ತಡ ಹಾಕಿದ್ದಾರೆ, ಏನು ಹೇಳಿದ್ದಾರೆ? ಅವ್ರದ್ದು ನಾನು ಒಂದು ಉಳ್ಳಾಳ ಕ್ಷೇತ್ರದ ಸರ್ವ ಮೇಲೆ ವಿಶೇಷವಾದ ಪ್ರೀತಿ. ಅವ್ರದ್ದು ಒಂದೇ ಏನಿತ್ತು ಅಂತ ಹೇಳಿದರೆ ಏನೋ ದೊಡ್ಡ ಹುದ್ದೆಯಿಂದ ಬರಬೇಕಂತ ಹೇಳಿಕೊಂಡು ಅವ್ರಿಗೆ ಪ್ರತಿಯೊಂದು ಸಲ ಅವ್ರದ್ದು ಅಪೇಕ್ಷೆ. ಅವ್ರದ್ದು ನಾನು ಸ್ಪೀಕರ್ ಆದ ಕೆಲವೊಮ್ಮೆ ಸ್ಟಾರ್ಟಿಂಗಲ್ಲಿ ಬೇಸರ ಆಗಿತ್ತು. ಮತ್ತು ಕೆಲಸ ಕಾರ್ಯಗಳು ವಿಷಯ ನೋಡೋಕೆ ಅವ್ರಿಗೆ ಕೂಡ ಅತ್ಯಂತ ಗೌರವ ಕೂಡ ಬಂತು. ಇದೀಗ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತಲೇ ಹೇಳ್ತಿದ್ದಾರೆ. ನಾನು ಸಮಾಧಾನ ಮಾಡ್ತಾಯಿದ್ದೇನೆ ಇದರಲ್ಲಿ. ಅದು ಯಾವಾಗ ಅವಕಾಶ ಸಿಗ್ತದೆ
ಇದರಲ್ಲಿ ಅವಕಾಶ ಹಿಂದೆ ಹೋಗಿ ಓಡಿಕೊಂಡು ಹೋಗುವಂಥ ವಿಚಾರ ಇಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗಿ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಖಂಡಿತವಾಗಿ ಬರ್ತದೆ. ಸೊ ಇದಿಷ್ಟು ಸ್ಪೀಕರ್ ಯು ಟಿ ಖಾದರ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.